ಕೊನೆಗೂ ರಾಜ್ಯ ಸರ್ಕಾರದ ಸಚಿವರಿಗೆ ಖಾತೆ ಸಿಕ್ಕದೆ ಇವತ್ತು ಪೋರ್ಟ್ಫೋಲಿಯೋ ಹಂಚಿಕೆಯನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಪಟ್ಟಿಯನ್ನು ಸಿದ್ಧಪಡಿಸಿ ಅಂತಿಮವಾಗಿ ರಾಜ್ಯಪಾಲರಿಗೆ ನೀಡಲಾಗಿದೆ. ಇದರ ವಿವರವನ್ನು ಟಿವಿ9 ವಿವರವಾಗಿ ನೀಡ್ತಾ ಇದೆ. ಡಿಕೆ ಸಂಪುಟದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಭಾಗ್ಯ, ಕೆಲ ಸಚಿವರಿಗೆ ಖಾತೆ ಬದಲಾವಣೆ ಮಾಡಿ ಹಂಚಿಕೆ ಮಾಡಲಾಗಿದೆ. ಬೇರೆ ಬೇರೆ ಡೆವಲಪ್ಮೆಂಟ್ಗಳಾಯಿತು. ಸಚಿವರ ಖಾತೆ ಹಂಚಿಕೆ ಪಟ್ಟಿಗೆ ರಾಜ್ಯಪಾಲರಿಗೆ ಅಂಕಿತ ಕೊಟ್ಟಿದ್ದಾರೆ. ಕೊನೆ ಕ್ಷಣದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಮಾಡಲಾಗಿದೆ. ಲೋಕಭವನದಿಂದ ಖಾತೆಗಳ ಅಧಿಕೃತ ಪಟ್ಟಿ ಪ್ರಕಟ. ಡಿಕೆ ಸಂಪುಟದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ. ಈಗಾಗಲೇ ಹೈಕಮಾಂಡ್ ನಾಯಕರು ಇವತ್ತು ಬೆಳಗ್ಗೆ ಒಂದು ಪಟ್ಟಿಯನ್ನು ಕೊಟ್ಟಿದ್ರು. ಆ ಪಟ್ಟಿಗೆ ಸಂಬಂಧಪಟ್ಟಂತೆ ಕೆಲ ಸಚಿವರಿಗೆ ಬೇರೆ ಬೇರೆ ಖಾತೆಗಳಿತ್ತು. ಈಗ ರಾಮಲಿಂಗಾರೆಡ್ಡಿಗೆ ಜಲಸಂಪನ್ಮೂಲ ಬದಲಿಗೆ ಅರಣ್ಯವನ್ನು ನೀಡಲಾಗಿದೆ. ಅದೇ ರೀತಿ KH ಮುನಿಯಪ್ಪಗೆ ಸಮಾಜ ಕಲ್ಯಾಣ ಬದಲು ಇನ್ಫ್ಯಾಕ್ಟ್ ಆಹಾರ ಬದಲು ಸಮಾಜ ಕಲ್ಯಾಣವನ್ನು ನೀಡಲಾಗಿದೆ. ಜಮೀರ್ ಅಹಮದ್ ಅವರಿಗೆ ವಸತಿ ಇಲಾಖೆಯನ್ನು ಮಾತ್ರ ನೀಡಲಾಗಿದೆ. ಮೊದಲು ವಫ್ ಕೂಡ ಆಯಿತು. ಖಾದರ್ಗೆ ಆರೋಗ್ಯ, ಹಜ್, ವಫ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯನ್ನು ನೀಡಲಾಗಿದೆ. ರಿಜ್ವಾನ್ ಅರ್ಷದ್ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯನ್ನು ನೀಡಲಾಗಿದೆ. ಹೀಗಾಗಿ ಎಲ್ಲರಿಗೂ ಕೂಡ ಅಲೋಕೇಶನ್ಸ್ ಆಗಿದೆ. ಲಕ್ಷ್ಮಣ್ ಸವದಿ ಸಹಕಾರ ಇಲಾಖೆ ನೀಡಲಾಗ್ತಾ ಇದೆ. ಇದರ ಜೊತೆಗೆ ತಂಗಡಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ನೀಡಲಾಗಿದೆ. ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ DK ಶಿವಕುಮಾರ್ ಸಚಿವ ಸಂಪುಟ ಸಾಕಷ್ಟು ಸರ್ಜರಿಯೊಂದಿಗೆ ಈ ಒಂದು ಪೋರ್ಟ್ಫೋಲಿಯೋವನ್ನು ಅಲೋಕೇಟ್ ಮಾಡಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಇವತ್ತು ಹೈಕಮಾಂಡ್ ನಾಯಕರು ನೀಡಿದಂಥ ಪಟ್ಟಿಯಲ್ಲಿ ಕೆಲವೊಂದಿಷ್ಟು ಬೇರೆ ಬೇರೆ ಖಾತೆಗಳೇ ಇತ್ತು. ಅಂದರೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರಿಗೆ ಅದೇ ಖಾತೆಯನ್ನು ಮುಂದುವರಿಸಲಾಗಿತ್ತು. ಚಲುವರಾಯಸ್ವಾಮಿ ಅವರು ಕೂಡ ಕೃಷಿ ಖಾತೆಯನ್ನು ಕೊಡ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಕೆಲ ಹಿರಿಯ ಸಚಿವರು ನೇರವಾಗಿ ಹೋಗಿ ಮುಖ್ಯಮಂತ್ರಿಗಳನ್ನು ಅಪ್ರೋಚ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳನ್ನು ಮನವಿ ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಎರಡೆರಡು ಬಾರಿ ಹೈಕಮಾಂಡ್ ನಾಯಕರಿಗೆ ಮಾತನಾಡಿ ಅದಾದ ಬಳಿಕ ಕೆಲವೊಂದಿಷ್ಟು ಬದಲಾವಣೆಯನ್ನು ಮರುಹೊಂದಿಕೆಯನ್ನು ಮಾಡಿ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಸಹಜವಾಗಿ ಇವತ್ತು ಬಂದಿರುವಂಥ ಪಟ್ಟಿಯಲ್ಲಿ ಅನೇಕ ಬೆಳವಣಿಗೆಗಳಿತ್ತು, ಅನೇಕ ಬದಲಾವಣೆಗಳು ಕೂಡ ಇತ್ತು, ಅನೇಕ ಹೊಸ ಖಾತೆಗಳಿಗೆ ಮೊದಲ ಬಾರಿಗೆ ಸಚಿವರಾದಂಥವರು ಕೂಡ ಇದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸಹಜವಾಗಿ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಏನಾಯಿತು ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಎಲ್ಲ ವಿವರಗಳು ಬರ್ತಾ ಇದೆ. ಒಂದು ಕಡೆಗೆ ವಸತಿ ಖಾತೆ ಮೇಲೆ ಅನೇಕ ಸಚಿವರು ಕೂಡ ಕಣ್ಣನ್ನು ಇಟ್ಟಿದ್ರು ಅಂತ ಮಾಹಿತಿ ಕೂಡ ಲಭ್ಯವಾಗ್ತದೆ. ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪೈಪೋಟಿ ಇತ್ತು. ಆ ಪೈಪೋಟಿಯಲ್ಲಿ ಕೂಡ ಅನೇಕರ ಹೆಸರು ಕೆಳ ಬಂದಿತ್ತು. ಮುನಿಯಪ್ಪನವರು ಕೂಡ ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಕಣ್ಣಿಟ್ಟಿದ್ರು. ಅದೇ ರೀತಿ ಶಿವರಾಜ್ ತಂಗಡಿಗೆಯವರು ಕೂಡ ಸಮಾಜ ಕಲ್ಯಾಣ ಇಲಾಖೆಗೆ ಬೇಡಿಕೆಯನ್ನು ಇಟ್ಟಿದ್ದರು. ಹಾಗೆಯೇ ಇನ್ನೋರ್ವ ನರೇಂದ್ರ ಸ್ವಾಮಿ ಅವರ ಹೆಸರು ಕೂಡ ತುಂಬ ಬಲವಾಗಿ ಕೇಳಿಬಂದಿತ್ತು. ಇದೆಲ್ಲವೂ ಕೂಡ ಒಂದು ಭಾಗ ಆದರೆ ಇನ್ನು ವಸತಿ ಇಲಾಖೆ ಮೇಲೆ ರಾಮಲಿಂಗಾರೆಡ್ಡಿ, ಅದರ ಜೊತೆಗೆ ಚಲುವರಾಯಸ್ವಾಮಿ ಅವರು ಕೂಡ ಕೇಳಿದರು. ಅದಾದ ಬಳಿಕ ತಮ್ಮ ಖಾತೆಯನ್ನು ಮುಂದುವರಿಸಿ ಅಂತ ಜಮೀರ್ ಅಹಮದ್ ಖಾನ್ ಅವರು ಕೂಡ ಮನವಿ ಮಾಡಿದರು. ಸಾಕಷ್ಟು ಅದರಲ್ಲೂ ಬದಲಾಯಿತು. ಅಂತಿಮವಾಗಿ ಆರಂಭದಿಂದಲೂ ಕೂಡ ನೀರಾವರಿ ಇಲಾಖೆ ತಮ್ಮದೇ ಆದಂಥ ಕಾರಣಕ್ಕೋಸ್ಕರ ಮುಂದುವರಿಯೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ರಾಮಲಿಂಗಾರೆಡ್ಡಿ ಹೇಳ್ತಾ ಇದ್ರು. ಕಾರಣ ಇಡೀ ಕರ್ನಾಟಕ ಸುತ್ತೋದು ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಜೊತೆಗೆ ನಗರ ಪ್ರದೇಶದ ರಾಜಕಾರಣ ಮತ್ತು ಆಡಳಿತದ ಅನುಭವ ನಮಗಿದೆ. ಹೀಗಾಗಿ ಇದೇ ಖಾತೆಯನ್ನು ಕೊಟ್ಟರೆ ನಮಗೆ ಸುಲಭವಾಗುತ್ತೆ ಅನ್ನುವಂಥದ್ದು ಬೆಂಗಳೂರು ಖಾತೆ ಬಗ್ಗೆ ಕಣ್ಣಿಟ್ಟಿದ್ದಂಥ ರಾಮಲಿಂಗಾರೆಡ್ಡಿ ಹೇಳ್ತಾ ಇರುವಂಥ ಮಾತು. ಈಗ ನೀರಾವರಿ ಕೊಡಲಾಗಿತ್ತು. ನೀರಾವರಿ ಕೂಡ ಸಾಕಷ್ಟು ಕ್ರೈಸಿಸಲ್ಲಿದೆ. ಇನ್ನು ಮಂಡ್ಯ ಕಾವೇರಿ ಹೋರಾಟದ ಎಪಿಸೆಂಟರ್ ಆಗಿರುವಂಥ ಮಂಡ್ಯ ಜಿಲ್ಲೆಯಿಂದ ಬಂದಿರುವಂಥ ಚಲುವರಾಯಸ್ವಾಮಿ ಅವರಿಗೆ ನೀರಾವರಿಯನ್ನು ಕೊಡಲಾಗಿದೆ. ಸಹಜವಾಗಿ ಎಲ್ಲ ಬೆಳವಣಿಗೆಗಳು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಈಗಾಗಲೇ ವಿವರಗಳು ಬರ್ತಾ ಇವೆ. ವಿವರಗಳನ್ನು ಗಮನಿಸ್ತಾ ಇದ್ದರೆ ನಿರಂತರವಾಗಿ ಈಗಾಗಲೇ ಎಲ್ಲ ಮಾಹಿತಿಗಳನ್ನು ನೋಡ್ತಾ ಇದ್ದರೆ ಅನೇಕ ಬದಲಾವಣೆ ಕೂಡ ಆಗಿದೆ. ಬದಲಾವಣೆ ಆಗಿರುವಂಥ ಸಂದರ್ಭದಲ್ಲಿ ಅನೇಕ ವಿವರಗಳು ಕೂಡ ಇದೆ. ಖಾತೆ ಬದಲಾವಣೆ ಯಾಕೆ ಆಯಿತು, ಏನಾಯಿತು, ಇದೆಲ್ಲವೂ ಕೂಡ ವಿವರ, ಇದೆಲ್ಲವೂ ಕೂಡ ನೋಡಬೇಕಾಗತ್ತೆ. ಬರ್ತಾ ಇದೆ. ವಿವರಗಳನ್ನು ನೋಡ್ತಾ ಇದ್ರೆ ಇನ್ನಷ್ಟು ರಾಜ್ಯದಲ್ಲಿ ಖಾತೆ ವಿಚಾರವಾಗಿ ಹಿರಿಯ ಸಚಿವರಿಂದ ಬೇಡಿಕೆ. ಈ ಹಿನ್ನೆಲೆಯಲ್ಲಿ ಪಟ್ಟಿಯನ್ನು ಮತ್ತೊಮ್ಮೆ ಮರುಹೊಂದಿಸಿದಂಥ ಮುಖ್ಯಮಂತ್ರಿ ನೀರಾವರಿ ಬದಲು ವಸತಿ ಖಾತೆ ಕೇಳಿದಂಥ ರಾಮಲಿಂಗಾರೆಡ್ಡಿ ಇದರ ವಿವರವನ್ನು ನಾವು ಕೊಡ್ತಾ ಇದ್ವಿ. ಶಿವಲಿಂಗೇಗೌಡರಿಂದಲೂ ಕೂಡ ವಸತಿ ಖಾತೆ ಮೇಲೆ ಕಣ್ಣಿಡಲಾಗಿತ್ತು. ಇನ್ನು ಚಲುವರಾಯಸ್ವಾಮಿ ಅವರು ಕೂಡ ವಸತಿ ಖಾತೆ ಬಗ್ಗೆ ಕೇಳಿದ್ರು. ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಕೂಡ ಮೂವರು ನಾಯಕರು ಪೈಪೋಟಿ ಮಾಡಿದ್ರು. ಮುನಿಯಪ್ಪ, ನರೇಂದ್ರ ಸ್ವಾಮಿ ತಂಗಡಿಗೆ ಈ ಪೈಪೋಟಿಯನ್ನು ಇಟ್ಟಿದ್ರು. ಕಾರ್ಮಿಕ ಹಾಗೂ ಅಬಕಾರಿ ಬಗ್ಗೆ ಕೂಡ ಮನವಿ ಮಾಡಿದಂಥ ರುದ್ರಪ್ಪ ಲಮಾಣಿ ಕೇಳಿದ್ರಂತೆ ಕಾರ್ಮಿಕ ಇಲಾಖೆ ಕೊಡಿ ಅಂತ. ವಸತಿ ಜೊತೆಗೆ ವಫ್ ಬಗ್ಗೆ ಕೂಡ ಜಮೀರ್ ಅಹಮದ್ ಖಾನ್ ನಿರೀಕ್ಷೆ ಇಟ್ಕೊಂಡಿದ್ರು. ವಸತಿ ಇಲಾಖೆ ಮೇಲೆ ಕಣ್ಣಿಟ್ಟಿದ್ದಂಥ ಚಲುವರಾಯಸ್ವಾಮಿ. ಹೀಗಾಗಿ ಎಲ್ಲ ಬೆಳವಣಿಗೆಗಳಿತ್ತು. ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಸಹಜವಾಗಿ ಅನೇಕ ನಾಯಕರು ತಮ್ಮದೇ ಆದಂಥ ಬೇಡಿಕೆಯನ್ನು ಇಟ್ಟಿದ್ರು. ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಮುಖ್ಯಮಂತ್ರಿಗಳ ಮೇಲೆ ಕೂಡ ಸಾಕಷ್ಟು ಒತ್ತಡಗಳಿತ್ತು. ಮುಖ್ಯಮಂತ್ರಿಗಳ ಮೇಲೂ ಕೂಡ ಅನೇಕ ಸಚಿವರು ಹೋಗಿ ಖಾತೆ ಬದಲಾವಣೆ ಮಾಡಿಕೊಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ರು. ಅಂತಿಮವಾಗಿ ಈಗ ಹೈಕಮಾಂಡ್ ನಾಯಕರು ಹೇಳಿದಂತೆ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಮುಖ್ಯಮಂತ್ರಿಗಳು ಕೂಡ ಇವತ್ತು ಬೆಳಗ್ಗೆಯಿಂದ ನಿರಂತರವಾಗಿ ಮಾತನಾಡಿ ಅದಾದ ಬಳಿಕ ಈ ಒಂದು
ಡೆವಲಪ್ಮೆಂಟನ್ನು ಮಾಡಲಾಗಿದೆ. ರೈಟ್, ಈ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಜಾಯ್ನ್ ಆಗ್ತಾರೆ. ಪ್ರಸನ್ನ, ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇತ್ತು. ಇವತ್ತು ಬೆಳಗ್ಗೆ ಹೈಕಮಾಂಡ್ ನಾಯಕರು ಪಟ್ಟಿ ಒಂದು ಕಡೆ ಕೊಟ್ಟಿದ್ದರೆ, ಅಂತಿಮವಾಗಿ ರಾಜ್ಯಪಾಲರಿಗೆ ಹೋದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಎಕ್ಸಸೈಸ್ಗಳನ್ನು, ಸಾಕಷ್ಟು ಮರುಹೊಂದಿಕೆಯನ್ನು ಮಾಡಬೇಕಾಗಿತ್ತು. ಯಾವ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಮರುಹೊಂದಿಕೆ ಆಯಿತು ಪ್ರಸನ್ನ? ಪ್ರಮೋದ್, ಎಐಸಿಸಿಯ ನಾಯಕರು ಮತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆ ಮಾಡಿದ ಪ್ರಕಾರ ಒಂದಷ್ಟು ಖಾತೆಗಳನ್ನ ಹಂಚಿಕೆ ಮಾಡಿ ಇವತ್ತು ಬೆಳಗ್ಗೆ ಒಂದು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಖಾತೆಗಳ ಹಂಚಿಕೆಯ ವಿಚಾರದಲ್ಲಿ ಒಂದಷ್ಟು ಮರುಹೊಂದಾಣಿಕೆಯನ್ನ ಮಾಡುವಂತ ಅಗತ್ಯತೆಯನ್ನ ಮುಖ್ಯಮಂತ್ರಿಗಳು ಗಮನ ಕಂಡಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಖಾತೆಯ ಬದಲಾವಣೆಯ ವಿಚಾರದಲ್ಲಿ ಖಾತೆಗಳನ್ನ ಯಾರಿಗೆ ಕೊಟ್ಟರೆ ಸೂಕ್ತ ಅನ್ನುವಂತ ಒಂದಷ್ಟು ಬದಲಾವಣೆಗಳನ್ನ ಮಾಡಿ ಅಂತಿಮವಾಗಿ ಲೋಕಭವನಕ್ಕೆ ಪಟ್ಟಿ ರವಾನೆಯಾಗಿದೆ. ಪ್ರಮುಖವಾಗಿ ಸಮಾಜ ಕಲ್ಯಾಣ ಖಾತೆಯ ಮೇಲೆ ಕಣ್ಣು ನೆಟ್ಟಂತದ್ದು ಕೇವಲ ಒಬ್ಬರು ಇಬ್ಬರಲ್ಲ. ಪ್ರಭಾವಿ ನಾಯಕರಾದಂತಹ ಮುನಿಯಪ್ಪ ಅವರು ಮತ್ತು ನರೇಂದ್ರ ಸ್ವಾಮಿ ಅವರು ಜೊತೆಗೆ ಶಿವರಾಜ್ ತಂಗಡಿಯವರು ಮೂವರು ಕೂಡ ತಮಗೆ ಸಮುದಾಯದ ಕೆಲಸವನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಹೀಗಾಗಿ ಸಮಾಜ ಕಲ್ಯಾಣ ಖಾತೆಯೇ ಬೇಕು ಅಂತ ಹೇಳಿ ಬಿಗಿಪಟ್ಟನ್ನ ಹಿಡಿದು ಕೂತಿದ್ರು. ಹೀಗಾಗಿ ಹೈಕಮಾಂಡ್ ನಾಯಕರು ಕೂಡ ಈ ಹಿಂದೆ ಮುನಿಯಪ್ಪ ಅವ್ರನ್ನ ಕರೆಸ್ಕೊಂಡು ಚರ್ಚೆಯನ್ನ ನಡೆಸಿದ ಪ್ರಕಾರ ಸಮಾಜ ಕಲ್ಯಾಣ ಖಾತೆಯನ್ನ ಅವರಿಗೆ ಕೊಡುವಂತದ್ದು ಅಂತಿಮ ತೀರ್ಮಾನಕ್ಕೆ ಇವತ್ತು ಬರಲಾಗಿದೆ. ನರೇಂದ್ರ ಸ್ವಾಮಿ ಅವರು ಕೂಡ ಸಮಾಜ ಕಲ್ಯಾಣ ಖಾತೆಯ ಮೇಲೆ ಕಣ್ಣನ್ನ ನೆಟ್ಟಿದ್ರು, ಆದ್ರೆ ಅವರಿಗೆ ಕೃಷಿ ಖಾತೆಯನ್ನ ಕೊಡೋದಕ್ಕೆ ಅಂತಿಮವಂತ ತೀರ್ಮಾನ ಆಗಿದೆ. ವಸತಿ ಖಾತೆಯ ಬಗ್ಗೆ 4-5 ಮಂದಿ ಸಚಿವರಿಗೆ ಬಹಳ ಆಸಕ್ತಿ ಇತ್ತು. ವಸತಿ ಖಾತೆಯ ಮೇಲೆ ಈ ಹಿಂದೆ ಕೆಲಸ ಮಾಡಿದಂತ ಕಾರಣಕ್ಕೋಸ್ಕರ ತನಗೆ ಅದೇ ಖಾತೆಯನ್ನ ಮುಂದುವರಿಸಿ ಜೊತೆಗೆ ಹೆಚ್ಚುವರಿಯಾಗಿ ವಕ್ಫ್ ಖಾತೆಯನ್ನ ಕೊಡಿ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ಒತ್ತಡವನ್ನ ಹಾಕಿದ್ರು. ಅದೇ ಖಾತೆಯ ಮೇಲೆ ಕಣ್ಣನ್ನ ನೆಟ್ಟಿದ್ದಂಥದ್ದು ಶಿವಲಿಂಗೇಗೌಡ ಮತ್ತು ಚಲರಾಯಸ್ವಾಮಿ ಅವರು. ಚಲರಾಯಸ್ವಾಮಿ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ಮತ್ತು ಮುಖ್ಯಮಂತ್ರಿಗಳ ಎದುರು ಮಾತನಾಡಿದ ಪ್ರಕಾರ ತನಗೆ ವಸತಿ ಖಾತೆಯನ್ನ ಕೊಡಿ ಅಥವಾ ಜಲಸಂಪನ್ಮೂಲ ಖಾತೆಯನ್ನ ಕೊಡಿ ಅನ್ನುವಂತ ಅಭಿಪ್ರಾಯಕ್ಕೆ ಅವರು ತಿಳಿಸುವಂತ ಕೆಲಸವನ್ನ ಮಾಡಿದ್ರು. ಅಂತಿಮವಾಗಿ ಚಲರಾಯಸ್ವಾಮಿ ಅವರಿಗೆ ವಸತಿ ಖಾತೆ ಸಿಕ್ಕಿಲ್ಲ, ಅದರ ಬದಲಾಗಿ ಜಲಸಂಪನ್ಮೂಲ ಖಾತೆಯನ್ನ ಕೊಡೋದ್ರಲ್ಲಿ ಮುಖ್ಯಮಂತ್ರಿಗಳು ಯಶಸ್ವಿಯಾಗಿದ್ದಾರೆ. ಜಲಸಂಪನ್ಮೂಲ ಖಾತೆ ಇದ್ದಂಥದ್ದು ರಾಮಲಿಂಗಾರೆಡ್ಡಿ ಅವರ ಕೈಯಲ್ಲಿ. ರಾಮಲಿಂಗಾರೆಡ್ಡಿ ಅವರಿಗೆ ಮೊದಲ ದಿನದಿಂದಲೂ ಕೂಡ ತಮ್ಮ ಆರೋಗ್ಯದ ಕಾರಣ ಮತ್ತು ಬೇರೆ ಬೇರೆ ಕಾರಣಗಳಿಗೋಸ್ಕರ ಅವರು ಜಲಸಂಪನ್ಮೂಲ ಖಾತೆ ಬೇಡ, ಬೇರೆ ಯಾವುದಾದ್ರೂ ಪ್ರಭಾವಿ ಖಾತೆಯನ್ನ ಕೊಡಿ ಅನ್ನುವಂತ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳ ಎದುರು ಮತ್ತು ಸುರ್ಜೇವಾಲಾ ಎದುರು ವ್ಯಕ್ತಪಡಿಸಿದಂತಹ ಹಿನ್ನೆಲೆಯಲ್ಲಿ ಅವರ ಖಾತೆಯನ್ನು ಕೂಡ ಇದೀಗ ಬದಲಾವಣೆಯನ್ನ ಮಾಡಲಾಗಿದೆ. ಈ ರೀತಿ ಮರುಹೊಂದಾಣಿಕೆ ಮಾಡುವಂತಹ ಪ್ರಕ್ರಿಯೆ ಬೆಳಗ್ಗಿನಿಂದ ಸಂಜೆಯ ತನಕವೂ ಕೂಡ ನಿರಂತರವಾಗಿ ನಡೆದಿದೆ. ಕಾರ್ಮಿಕ ಇಲಾಖೆಯ ಮೇಲೆ ಸಂತೋಷ್ ಲಾಡ್ ಅವರು ಈ ಹಿಂದೆ ತಾನು ಕೆಲಸ ಮಾಡಿದ ಆಧಾರದ ಮೇಲೆ, ತಾನು ಇಲಾಖೆಯಲ್ಲಿ ತೋರಿಸಿದಂತ ಪ್ರಗತಿಯ ಆಧಾರದ ಮೇಲೆ ತನಗೆ ಅದೇ ಖಾತೆಯನ್ನು ಕೊಡಿ ಎನ್ನುವಂತ ಬೇಡಿಕೆಯನ್ನು ಇಟ್ಟಿದ್ರು. ಅದೇ ಕಾರ್ಮಿಕ ಖಾತೆಯ ಮೇಲೆಯೂ ಕೂಡ ಬೇರೆ ಬೇರೆ ನಾಯಕರ ಕಂಡಿತ್ತು. ರುದ್ರಪ್ಪ ಲಮಾಣಿ ಅವರು ಕಾರ್ಮಿಕ ಖಾತೆ ಅಥವಾ ಅಬಕಾರಿ ಖಾತೆಯನ್ನು ಕೊಡಿ ಎನ್ನುವಂತ ಒತ್ತಡವನ್ನು ಹಾಕ್ತಾ ಇದ್ರು. ಮತ್ತೆ ಮಾತಾಡ್ತೀನಿ, ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಶಿವರಾಜ್ ತಂಗಡಿಗೆ ಖಾತೆ ಬಗ್ಗೆ ಅಸಮಾಧಾನ ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ತಾನೇ ಪ್ರಸನ್ನ ಹೇಳ್ತಾ ಇದ್ರು, ಸಮಾಜ ಕಲ್ಯಾಣ ಇಲಾಖೆ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿರುವಂಥ ಖಾತೆ ಹಂಚಿಕೆ ಬಗ್ಗೆ ಶಿವರಾಜ್ ತಂಗಡಿಗೆ ಅಸಮಾಧಾನವನ್ನು ಹೊಂದಿದ್ದಾರೆ. ಈಗಾಗಲೇ ಇರುವಂಥ ಖಾತೆಯನ್ನು ಮುಂದುವರಿಸಲಾಗಿದೆ, ಅದರ ಬದಲಾಗಿ ಸಮಾಜ ಕಲ್ಯಾಣ ಇಲಾಖೆಯನ್ನು ಕೊಡಿ ಎನ್ನುವಂಥ ಮನವಿಯನ್ನು ಮಾಡಿದರು. ಆದರೆ ಅವರ ಮಾತಿಗೆ ಈಗ ಹೈಕಮಾಂಡ್ ಅಥವಾ ಮುಖ್ಯಮಂತ್ರಿಗಳು ಸಹಜವಾಗಿ ಒಪ್ಪಲಿಲ್ಲ. ಇದರ ಬಗ್ಗೆ ವಿವರವನ್ನು ಕೊಡ್ತಾರೆ ಪ್ರಸನ್ನ. ಈಗ ಶಿವರಾಜ್ ತಂಗಡಿಗೆಯವರು ಈಗ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿಲ್ಲ ಅಂತಲೇ ಸಿಟ್ಟಾಗಿದ್ದಾರೆ. ಮುಂದೆ ನಾಳೆ ಸದನ ಆರಂಭವಾಗ್ತಾ ಇದೆ, ಈ ಸಂದರ್ಭದಲ್ಲಿ ಇದು ಯಾವ ಬೆಳವಣಿಗೆ, ಯಾವ ದಿಕ್ಕಿಗೆ ತಿರುಗಬಹುದು? ಹೌದು ಪ್ರಮೋದ್, ಇದೀಗ ಶಿವರಾಜ್ ತಂಗಡಿಗೆ ಅವರಿಗೆ ತನಗೊಂದಷ್ಟು ಪ್ರಭಾವಿಯಾದಂತಹ ಖಾತೆಯನ್ನ ಕೊಡಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಅದರಲ್ಲೂ ಸಮಾಜ ಕಲ್ಯಾಣ ಖಾತೆಯನ್ನ ಕೊಟ್ಟರೆ ತಾನು ಕೆಲಸ ಮಾಡೋದಕ್ಕೆ ಸೂಕ್ತ ಅನ್ನುವಂತ ಅಭಿಪ್ರಾಯವನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎದುರು ಮತ್ತು ಸುರ್ಜೇವಾಲಾ ಅವರ ಎದುರು ಅವರು ಬಹಳ ಮುತುವರ್ಜಿಯಿಂದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಇದೀಗ ಸಮಾಜ ಕಲ್ಯಾಣ ಖಾತೆ KH ಮುನಿಯಪ್ಪ ಅವರ ಪಾಲಾಗಿದೆ. ಜೊತೆಗೆ ಖಾತೆ ಬದಲಾಗಬಹುದು ಅನ್ನುವಂತ ನಿರೀಕ್ಷೆ ಇದ್ದಾಗಲೂ ಕೂಡ ಖಾತೆಯನ್ನ ಈ ಹಿಂದೆ ಯಾವುದನ್ನ ನಿಭಾಯಿಸ್ತಾ ಇದ್ರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನೇ ಶಿವರಾಜ್ ತಂಗಡಿಗೆ ಅವರಿಗೆ ನೀಡಲಾಗಿದೆ. ಉತ್ತರ ಕರ್ನಾಟಕದ ಭಾಗದ ಹಿತದೃಷ್ಟಿಯಿಂದ ತನಗೆ ಬೇರೆ ಖಾತೆ ಕೊಟ್ಟರೆ ಸೂಕ್ತ ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗಿತ್ತು. ಆದ್ರೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಕೆಲವೊಂದಿಷ್ಟು ಮಂದಿ ಯಾರು ಕೆಲಸ ಮಾಡಿದ್ರು ಅಂತವರಿಗೆ ಖಾತೆಯನ್ನ ಬದಲಾವಣೆ ಮಾಡಿಕೊಡ್ಲಾಗಿದೆ. ಕೇವಲ 6 ಮಂದಿ ಮಾತ್ರ ಈ ಹಿಂದೆ ಸಿದ್ದರಾಮಯ್ಯನವರ ಜೊತೆಗೆ ಕೆಲಸ ಮಾಡಿದಂತವರಿಗೆ ಅದೇ ಖಾತೆಯನ್ನ ಮುಂದುವರಿಸಲಾಗಿದೆ. ಚಲರಾಯಸ್ವಾಮಿ ಅಂತ ನಾಯಕರಿಗೆ ಖಾತೆಯನ್ನ ಬದಲಾವಣೆಯನ್ನ ಮಾಡಿಕೊಟ್ಟಿದ್ದೀರಿ, ಜೊತೆಗೆ ಬೇರೆ ಬೇರೆ ನಾಯಕರಿಗೂ ಕೂಡ ಖಾತೆಯನ್ನ ಕೆಲವೊಂದಿಷ್ಟು ಮಂದಿಗೆ ಬದಲಾವಣೆಯನ್ನ ಮಾಡಿಕೊಡ್ಲಾಗಿದೆ. ಆದ್ರೆ ತನಗೆ ಅದೇ ಖಾತೆಯನ್ನ ತಾನು ಬೇಡ ಅಂದಾಗ್ಲೂ ಕೂಡ ಅದೇ ಖಾತೆಯನ್ನ ಮುಂದುವರಿಸಿದ್ರ ಬಗ್ಗೆ ಇದೀಗ ಶಿವರಾಜ್ ತಂಗಡಿಗೆ ಅವರು ಸಾಕಷ್ಟು ಅಸಮಾಧಾನವನ್ನು ಹೊಂದಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಅಲ್ಲಿ ಯಾವುದೇ ಮಾಧ್ಯಮಗಳಿಗೂ ಕೂಡ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಶಿವರಾಜ್ ತಂಗಡಿಗೆ ಅವರು ನಿರಾಕರಿಸಿದ್ದಾರೆ, ಮೌನಕ್ಕೆ ಶರಣಾಗಿದ್ದಾರೆ. ಸಮಾಜ ಕಲ್ಯಾಣ ಖಾತೆಯನ್ನ ಕೊಟ್ಟಿದ್ರೆ ತಾನು ಸಮಾಜದ ಕೆಲಸವನ್ನು ಮಾಡೋದಕ್ಕೆ ಸೂಕ್ತ ಇತ್ತು ಮತ್ತು ಎಡ ಸಮುದಾಯ ಮತ್ತು ಬಲ ಸಮುದಾಯದ ದಲಿತ ನಾಯಕರ ನಡುವೆ ಒಂದು ಸಣ್ಣ ತಿಕ್ಕಾಟವಂತೂ ಖಂಡಿತವಾಗಿಯೂ ಇದ್ದೇ ಇದೆ. ಅದರ ನಡುವೆ ಭೋವಿ ಸಮುದಾಯವನ್ನ ಪ್ರತಿನಿಧಿಸುವಂತ ತನಗೆ ಸಮಾಜ ಕಲ್ಯಾಣ ಖಾತೆಯನ್ನ ಕೊಟ್ಟಿದ್ದೆ ಆಗಿದ್ರೆ ಎಡ ಮತ್ತು ಬಲ ವರ್ಗದವರನ್ನ ಬ್ಯಾಲೆನ್ಸ್ ಆಗಿ ತೆಗೆದುಕೊಂಡು ಹೋಗೋದಕ್ಕೆ ಅನುಕೂಲ ಆಗ್ತಾ ಇತ್ತು. ಸಮಾಜ
ಸಮಾಜ ಕಲ್ಯಾಣ ಖಾತೆ ಅಲ್ಲದೆ ಹೋದ್ರೆ ಒಂದಷ್ಟು ಪ್ರಭಾವಿ ಖಾತೆಯನ್ನ ತನಗೆ ಕೊಡಬಹುದಾಗಿತ್ತು ಅನ್ನುವಂತ ಅಸಮಾಧಾನ ಇದೀಗ ಶಿವರಾಜ್ ತಂಗಡಿಯವರನ್ನ ಕಾಡ್ತಾ ಇದೆ. ಈ ರೀತಿಯ ಅಸಮಾಧಾನಗಳು, ಈ ರೀತಿಯ ಅಭಿಪ್ರಾಯಗಳು ನಾಳೆಯಿಂದ ಬಹಿರಂಗವಾಗಿ ವ್ಯಕ್ತ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಪ್ರಮೋದ್. ಥ್ಯಾಂಕ್ ಯು ಪ್ರಸನ್ನ ಎಲ್ಲ ಮಾಹಿತಿಗಾಗಿ. ಇದು ಪ್ರಸನ್ನ ಕೊಡ್ತಾ ಇರುವಂಥ ಮಾತು. ಇದೆಲ್ಲರ ಜೊತೆಗೆ ಈಗಾಗಲೇ ಕೆಲ ಸಚಿವರು ಕೂಡ ಈಗಾಗಲೇ ಅಸಮಾಧಾನ ಹೊಂದ್ತಾ ಇದ್ದಾರೆ. ಕೆಲವೊಂದಿಷ್ಟು ಇಲಾಖೆಗಳು ಪೆಂಡಿಂಗ್ ಕೂಡ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇನ್ನೂ ಕೂಡ ಹಂಚಿಕೆ ಆಗಿಲ್ಲ. ಅದೇ ರೀತಿ ಕಾನೂನು ಮತ್ತು ಸಂಸದೀಯ ಇಲಾಖೆಯನ್ನು ಕೂಡ ಮುಖ್ಯಮಂತ್ರಿಗಳು ಹಾಗೆ ಇಟ್ಕೊಂಡಿದ್ದಾರೆ. ಎಲ್ಲ ಬೆಳವಣಿಗೆ ಕೂಡ ಇದೆ. ಮಹಿಳಾ ಮಂತ್ರಿ ಇಲ್ಲದೆ ನಡೀತಾ ಇರುವಂಥ ಮೊದಲ ಅಧಿವೇಶನ ಇದಾಗಿರುತ್ತೆ. ಹಂಚಿಕೆಯಾಗದಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಖಾತೆ ಯಾರಿಗೂ ಕೂಡ ಕೊಡಲಾಗಿಲ್ಲ. CM ಬಳಿಯೇ ಉಳಿದಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಸೊ ಇನ್ನು ಸಚಿವರಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳ ಬಳಿನೇ ಇರುತ್ತೆ. ಮಹಿಳಾ ಸಚಿವರು ಯಾರು ಅಂತ ಇನ್ನೂ ನಿರ್ಧಾರ ಆಗಿಲ್ಲ. ಮಹಿಳಾ ಖಾತೆ ತಮ್ಮ ಬಳಿ ಉಳಿಸ್ಕೊಂಡಂಥ ಮುಖ್ಯಮಂತ್ರಿ.